Good morning. This is from the Kitchen Beat channel. My name is Sushma. ನಾನಿವತ್ತು ಮಧ್ಯಾಹ್ನಕ್ಕೆ ಮಿಕ್ಸ್ಡ್ ವೆಜಿಟೇಬಲ್ ಸಾಂಬಾರ್ ಮಾಡ್ತಾ ಇದ್ದೀನಿ. ಸೊ ಈಸಿ ಟು ಮೇಕ್ ಮಿಕ್ಸ್ಡ್ ವೆಜಿಟೇಬಲ್ ಸಾಂಬಾರ್. ನಾನು ರೆಸಿಪಿ ಹೇಳ್ಕೊಟ್ಟಿದ್ದೀನಿ. ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಫ್ರೆಂಡ್ಸ್, ನಾನಿವತ್ತು ಮಿಕ್ಸ್ಡ್ ವೆಜಿಟೇಬಲ್ ಸಾಂಬಾರ್ ಮಾಡ್ತಾಯಿದ್ದೀನಿ. ನಾನು ಸ್ಟೆಪ್ಸ್ ಹೇಳ್ಕೊಡ್ತೀನಿ. ನಂದು ರೆಸಿಪಿ ಇಷ್ಟ ಆದರೆ ದಯವಿಟ್ಟು ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ನಾನು ಬೀನ್ಸ್ ತೊಗೊಂಡಿದ್ದೀನಿ ಸ್ವಲ್ಪ, ಮತ್ತು ಬಟಾಣಿ ತೊಗೊಂಡಿದ್ದೀನಿ, ನುಗ್ಗೆಕಾಯಿ ಡ್ರಮ್ ಸ್ಟಿಕ್ಸ್ ತೊಗೊಂಡಿದ್ದೀನಿ, ಆಮೇಲೆ ಹೀರೆಕಾಯಿ, ಆಲೂಗಡ್ಡೆ, ಒಂದು ಆಲೂಗಡ್ಡೆ, ಒಂದು ಹೀರೆಕಾಯಿ, ಡ್ರಮ್ ಸ್ಟಿಕ್ಸ್ ನಾನು 3 ತೊಗೊಂಡಿದ್ದೀನಿ, ಬೀನ್ಸು ಸ್ವಲ್ಪ, ಬಟಾಣಿ ಸ್ವಲ್ಪ ತೊಗೊಂಡಿದ್ದೀನಿ. ಇದನ್ನೆಲ್ಲ ಮಿಕ್ಸ್ ಮಾಡಿಬಿಟ್ಟು ನಾನು ಸಾಂಬಾರು ಮಾಡ್ತಾಯಿದ್ದೀನಿ. ಮಿಕ್ಸ್ಡ್ ವೆಜಿಟೇಬಲ್ ಸಾಂಬಾರ್. ಇದಕ್ಕೆ ನಾನು ರುಬ್ಬಲ್ಲ, ಸೊ ನಾನು ಹೇಳ್ಕೊಡ್ತೀನಿ ಈಸಿ ಟು ಮೇಕ್ ಮಿಕ್ಸ್ಡ್ ವೆಜಿಟೇಬಲ್ ಸಾಂಬಾರ್. ಆಮೇಲೆ 1 ಗ್ಲಾಸ್ ತೊಗರಿಬೇಳೆ ತೊಗೊಂಡಿದ್ದೀನಿ. ಸೊ ನಾನಿವಾಗ ಕುಕ್ಕರಲ್ಲಿ ಹಾಕಿಬಿಟ್ಟು ತೊಳಿಬೇಕು. ನೋಡಿ, ಬೀನ್ಸ್ ಹಾಕ್ತಾಯಿದ್ದೀನಿ. ನೆಕ್ಸ್ಟು ಹೀರೆಕಾಯಿ, ಆಲೂಗಡ್ಡೆ ಹಾಕ್ತಾಯಿದ್ದೀನಿ. ನಾನು ಡ್ರಮ್ ಸ್ಟಿಕ್ಸು, ನುಗ್ಗೆಕಾಯಿ ಹಾಕಲ್ಲ, ಯಾಕಂದರೆ ಬೇಳೆ ಬೇಯಬೇಕು. ಅದು ನಾನು ಡ್ರಮ್ ಸ್ಟಿಕ್ಸ್ ಹಾಕಿದ್ರೆ 1 ವಿಸಿಲ್ಗೆ ಇದು ನಿಲ್ಲಿಸ್ಬೇಕು. ಅದೇ ನಾನು ಒಂದು 5 ವಿಸಿಲ್ ಬಿಡ್ತೀನಿ ತೊಗರಿಬೇಳೆ ಬೇಯಬೇಕಂದ್ರೆ. ಸೊ ನಾನು ಸಾಂಬಾರು ವಿಸಿಲ್ ಆದಮೇಲೆ ನಾನು ಡ್ರಮ್ ಸ್ಟಿಕ್ಸು ಹಾಕಿಬಿಟ್ಟು ನಾನು ಕುಕ್ಕರ್ದು ಲಿಡ್ ಇಲ್ದಿರ ನಾನು ಸಾಂಬಾರನ್ನ ಕುದಿಸ್ತೀನಿ. ಸೊ ನಾನಿವಾಗ ವೆಜಿಟೇಬಲ್ಸ್ ಹಾಕಿದ್ದೀನಿ. ಇದನ್ನು ನಾನು ಸ್ವಲ್ಪ 2-3 ಟೈಮ್ಸು ನೀರಿನಲ್ಲಿ ತೊಳಿಬೇಕು. ವೆಜಿಟೇಬಲ್ಸ್ನ 3 ಟೈಮ್ಸು ವಾಟರಲ್ಲಿ ಕ್ಲೀನ್ ಮಾಡಿದ್ದೀನಿ. ಇವಾಗ ತೊಗರಿಬೇಳೆ ಹಾಕ್ತಾಯಿದ್ದೀನಿ. ಸೊ ತೊಗರಿಬೇಳೆ ಹಾಕಿದ್ದೀನಿ. ಇವಾಗ ನಾನು ತೊಗರಿಬೇಳೆನ 2 ಟೈಮ್ಸು ವಾಟರಲ್ಲಿ ಕ್ಲೀನ್ ಮಾಡ್ತೀನಿ. ಇವಾಗ ನಾನು ಬೀನ್ಸು, ಆಲೂಗಡ್ಡೆ, ಹೀರೆಕಾಯಿ, ಬಟಾಣಿ, ತೊಗರಿಬೇಳೆ ಎಲ್ಲ ಕ್ಲೀನ್ ಮಾಡಿದ್ದೀನಿ, ತೊಳೆದಿದ್ದೀನಿ. ಇವಾಗ ನಾನು ಟೊಮೆಟೊ ಹಾಕ್ತಾಯಿದ್ದೀನಿ. ಈರುಳ್ಳಿ, ಬೆಳ್ಳುಳ್ಳಿ, ಉಪ್ಪು, ಅರಿಶಿನ ಪುಡಿ, ಖಾರದ ಪುಡಿ, ಸಾಂಬಾರು ಪುಡಿ 2 ಸ್ಪೂನು, 1, 2. ನೀರು ನಾನು 3 ಗ್ಲಾಸ್ ತೊಗೊಂಡಿದ್ದೀನಿ. ಗ್ಯಾಸ್ ಅಂಟಿಸ್ತಾ ಇದ್ದೀನಿ. ಸೊ ನಾನು ಸಾಂಬಾರನ್ನ ಒಂದು 3-4 ವಿಸಿಲ್ಸ್ ಬಿಡ್ತೀನಿ, ಯಾಕಂದರೆ ತೊಗರಿಬೇಳೆ ಚೆನ್ನಾಗಿ ಸ್ಮ್ಯಾಶ್ ಆದರೆ ಸಾಂಬಾರು ಚೆನ್ನಾಗಿರುತ್ತೆ. ನಾನಿವಾಗ ಲಿಟ್ಟು ಕ್ಲೋಸ್ ಮಾಡ್ತಾಯಿದ್ದೀನಿ, ಕುಕ್ಕರ್ ಲಿಟ್ಟು. ಸೊ ಇದು ನಾನು ಈಸಿ ಟು ಕುಕ್ ಮಿಕ್ಸ್ಡ್ ವೆಜಿಟೇಬಲ್ ಸಾಂಬಾರ್ ನಾನು ಮಾಡ್ತಾಯಿದ್ದೀನಿ. ಸೊ ನನ್ನ ರೆಸಿಪಿ ನಿಮಗೆ ವಿಸಿಲ್ ಹಾಕಿದ್ದೀನಿ. ಸಾಂಬಾರು ಆಗಿದೆ. ಇವಾಗ ನಾನು ತೊಳ್ಕೊಂಡಿರೋ ನುಗ್ಗೆಕಾಯಿ ಡ್ರಮ್ ಸ್ಟಿಕ್ಸ್ ಹಾಕ್ತಾಯಿದ್ದೀನಿ.
ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ. ಡ್ರಮ್ ಸ್ಟಿಕ್ಸ್ ಹಾಕಿದ್ದೀನಲ್ಲ, ನಾನು ಮೊದಲು ಸ್ವಲ್ಪನೇ ಹಾಕಿದ್ದು. ಬೇಯಿಸೋವಾಗ ಬೀನ್ಸು ಮತ್ತು ಆಲೂಗಡ್ಡೆ, ತೊಗರಿಬೇಳೆ, ಬಟಾಣಿ. ಇವಾಗ ನಾನು ಡ್ರಮ್ ಸ್ಟಿಕ್ಸು, ನುಗ್ಗೆಕಾಯಿನ ತೊಳ್ಕೊಂಡಿದ್ದೀನಿ, ಕಟ್ ಮಾಡಿ ತೊಳ್ಕೊಂಡಿದ್ದೀನಿ. ಇವಾಗ ಸಾಂಬಾರ್ಗೆ ಹಾಕಿದ್ದೀನಿ. ಒಂಚೂರು ಉಪ್ಪು ಹಾಕಿದ್ದೀನಿ ನೋಡಿ. ಇವಾಗ ನಾನು ಗ್ಯಾಸ್ ಅಂಟಿಸ್ಬಿಟ್ಟು ಸಾಂಬಾರನ್ನ ಕುದಿಸ್ತೀನಿ, ಯಾಕಂದರೆ ಇವಾಗೆ ನಾನು ನುಗ್ಗೆಕಾಯಿ ಹಾಕಿದ್ದೀನಿ. ಸೊ ನಾನಿವಾಗ ಗ್ಯಾಸ್ ಅಂಟಿಸ್ತಾ ಇದ್ದೀನಿ. ಸಾಂಬಾರನ್ನ ಗ್ಯಾಸ್ ಮೇಲೆ ಇಡ್ತಾಯಿದ್ದೀನಿ. ಈಸಿ ಟು ಮೇಕ್ ಮಿಕ್ಸ್ಡ್ ವೆಜಿಟೇಬಲ್ ಸಾಂಬಾರ್. ನಾನೇನು ರುಬ್ಕೊಂಡಿಲ್ಲ, ನಾನು ಹಂಗೆ ಟೊಮ್ಯಾಟೊ, ಈರುಳ್ಳಿ ಎಲ್ಲ ಕಟ್ ಮಾಡಿ ಹಾಕಿದ್ದೀನಿ, ಪುಡಿಗಳು ಹಾಕಿದ್ದೀನಿ. ಸೊ ಈ ಥರ ಮಾಡಿಕೊಂಡ್ರೆ ಟೈಮು ಸೇವ್ ಆಗುತ್ತೆ, ಎನರ್ಜಿನೂ ಸೇವ್ ಆಗುತ್ತೆ. ಸಾಂಬಾರು ಕುದೀತಾ ಇದೆ. ಇನ್ನೂ ಒಂದು 5 ನಿಮಿಷ ಆದರೆ ಸಾಕು. ನುಗ್ಗೆಕಾಯಿ ಬೆಂದರೆ ಸಾಕು. ಆಮೇಲೆ ಇದು ಸ್ವಲ್ಪ ನೀರು ಸ್ವಲ್ಪ ಇದಾಗಬೇಕು. ನನ್ನ ಸಾಂಬಾರು ರೆಡಿ ಆಗ್ತಾ ಇದೆ. ಸೊ ನೀವು ನುಗ್ಗೆಕಾಯಿ ಮಾಡಬೇಕಂದ್ರೆ ಬೇಕಾದರೆ ಆಚೆ ಕಡೆಯೇ ಇದು ಎಲ್ಲ ವೆಜಿಟೇಬಲ್ಸ್ ಬೇಯಿಸ್ಕೊಂಡು ಲಾಸ್ಟಲ್ಲಿ ನೀವು ಲಿಡ್ ಇಲ್ದಿರ ನುಗ್ಗೆಕಾಯಿನ ಬೇಯಿಸ್ಕೊಬೋದು ಸಾಂಬಾರಲ್ಲಿ. ಇಲ್ಲ ಅಂದರೆ ನೀವು ನುಗ್ಗೆಕಾಯಿ ಜೊತೆಗೆ ಹಾಕಿದ್ರೆ ಒಂದೇ ವಿಸಿಲ್ ಬಿಡಬೇಕಾಗುತ್ತೆ. ನುಗ್ಗೆಕಾಯಿ ಬೇಗ ಬೇಗ ಬೆಂದೋಗುತ್ತೆ, ಆಮೇಲೆ ಅದು ಚೆನ್ನಾಗಿರಲ್ಲ. ಸಾಂಬಾರು ಕುದೀತಾ ಇದೆ, ನುಗ್ಗೆಕಾಯಿ ಎಲ್ಲ ಬೆಂದಿದೆ. ಸೊ ಸಾಂಬಾರು ಅಷ್ಟೇ ತಿಳಿಯಾಗಿ ಬಂದಿದೆ. ಸೊ ನಾನಿವಾಗ ಒಗ್ಗರಣೆ ಹಾಕಿಬಿಟ್ಟು ಬೇರೆ ಬೌಲಲ್ಲಿ ಸಾಂಬಾರನ್ನ ಟ್ರಾನ್ಸ್ಫರ್ ಮಾಡ್ತೀನಿ. ನೋಡಿ, ನುಗ್ಗೆಕಾಯಿ ಎಲ್ಲ ಬೆಂದಿದೆ. ಸೊ ಈಸಿ ಟು ಕುಕ್ ಮಿಕ್ಸ್ಡ್ ವೆಜಿಟೇಬಲ್ ಸಾಂಬಾರ್. ನೋಡಿ, ನಾನೇನು ರುಬ್ಬಿಲ್ಲ, ಏನೂ ಇಲ್ಲ, ನಾನು ಹಂಗೆ ಮಾಡಿದ್ದೀನಿ. ಟೈಮು ಸೇವ್ ಆಗುತ್ತೆ, ಬೇಗನೂ ಆಗುತ್ತೆ, ಮಕ್ಳಿಗೂ ಇಷ್ಟ ಆಗುತ್ತೆ. ಇದಕ್ಕೆ ಅನ್ನ, ಚಪಾತಿ, ದೋಸೆ, ಆಮೇಲೆ ಅಕ್ಕಿ ರೊಟ್ಟಿ ಅಂಥವೆಲ್ಲ ಚೆನ್ನಾಗಿರುತ್ತೆ ಸಾಂಬಾರಿಗೆ. ಸೊ ಸಾಂಬಾರು ರೆಡಿಯಾಗಿದೆ. ಸೊ ನಾನು ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ. ಇವಾಗ ಒಗ್ಗರಣೆ ಮಾಡ್ತೀನಿ. ಸೊ ನಾನು ಗ್ಯಾಸ್ ಅಂಟಿಸಿದ್ದೀನಿ. ಇವಾಗ ನಾನು ಒಗ್ಗರಣೆ ತೆಗಿತೀನಿ. ಇವಾಗ ಎಣ್ಣೆ ಹಾಕಬೇಕು. ಎಣ್ಣೆ ಹಾಕಿದ್ದೀನಿ. ಇವಾಗ ನಾನು ಸಾಸಿವೆ, ಜೀರಿಗೆ, ಉದ್ದಿನಬೇಳೆ ಹಾಕಿದ್ದೀನಿ. ಸಾಸಿವೆ ಸಿಡಿತಾ ಇದೆ. ಕರಿಬೇವು ಹಾಕ್ತಾ ಇದ್ದೀನಿ.
ಸಾಂಬಾರು ರೆಡಿಯಾಗಿದೆ. ನಿಮಗೆ ನನ್ನದು ರೆಸಿಪಿ ಇಷ್ಟ ಆದರೆ ದಯವಿಟ್ಟು ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.